ಮಾವನ್ ಜೀವನ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗ್ಬಾರ್ದು. ಏನ್ ಹೇಳ್ತಾ ಇದೀಯ ತುಳಸಿ? ನಾನು ಎಲ್ಲ ಅರ್ಥ ಆಗೋ ರೀತಿಲಿ ಹೇಳ್ತೀನಿ. ಬನ್ನಿ, ನಮ್ಗಿನ್ನಿಲ್ಲಿ ಕೆಲ್ಸ ಇಲ್ಲ, ಬನ್ನಿ ಹೋಗೋಣ. ಮೈನಾ, 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 ಮೈನಾ. ಏನ್ ತುಳಸಿ? ಮೈನಾ, ಅತ್ತೆಗೆ ಯಾಕೋ ಸ್ವಲ್ಪ ತಲೆನೋಯ್ತಿದೆ ಅಂತೆ. ಅವ್ರಿಗೆ ಹೋಗಿ ನಾನು ಪೇನ್ ಬಾಂಬ್ ಹಚ್ತೀನಿ. ಅಷ್ಟ್ರಲ್ಲಿ ನೀನು ಬಟ್ಟೆ ಎಲ್ಲ ವಾಷಿಂಗ್ ಮಷಿನ್ಗೆ ಹಾಕ್ಬಿಡ್ತೀಯಾ? ಅಷ್ಟೇ ತಾನೇ? ಹಾ, ನಾನ್ ನೋಡ್ಕೋತೀನಿ. ಅತ್ತೆಗೇನೇನಾದ್ರೂ ಬೇಕಾ? ಇಲ್ಲ ಇಲ್ಲ, ಏನು ಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ಸರಿ. ನೋಡಿ ಅತ್ತೆ, ಇವಾಗ ಬರ್ತಾಳೆ. ತುಳಸಿ, ತುಳಸಿ ಎಲ್ಲಿದ್ಯಾ? ತುಳಸಿ, ನೀರ್ ತರ್ಲಾ ಅತ್ತೆ? ಬೇಡಮ್ಮ. ತುಳಸಿ, ನೀರ್ ಬರ್ತಿಲ್ಲ. ನೀರ್ ಬರ್ತಿಲ್ವಾ ಮೈನಾ? ಹಾ ಮೈನಾ, ನಾ ಅತ್ತೆ ಹತ್ರ ಹೇಳಿದ್ದೆ. ನನ್ಗೆ ಹೇಳಿದ್ರೆ ನಾನೇನ್ ಮಾಡ್ಲಿ? ಧ್ರುವಂಗ್ ಹೇಳಿದೀನಿ, ಮೋಟ್ರ್ ಕೆಟ್ಟೋಗಿದೆ, ರಿಪೇರಿ ಮಾಡಿಸ್ಬೇಕು ಅಂತ. ಅವ್ನ್ ನನ್ ಮಾತೇ ಕೇಳಲಿಲ್ಲ. ಈಗ ನೀರ್ ಬರ್ತಿಲ್ಲ ಅಂದ್ರೆ? ಅಯ್ಯೋ ಅತ್ತೆ, ಇವಾಗ ನೀರ್ ಬರ್ಲಿಲ್ಲ ಅಂದ್ರೆ ಮನೇಲಿ ಯಾವ ಕೆಲ್ಸಾನೂ ಆಗಲ್ಲ. ಅದಕ್ ನಾನೇನ್ ಮಾಡ್ಲಿ ತುಳಸಿ? ಅತ್ತೆ, ನೀವೇನೋ ಯೋಚನೆ ಮಾಡ್ಬೇಡಿ. ಸಂಪಿಂದ ನೀರ್ ತೆಗ್ದು ನನ್ ಬಟ್ಟೆ ಒಗಿತೀನಿ. ಹೋಗ್ಲಿ ಬಿಡಿ ಅತ್ತೆ, ಮೋಟರ್ ರಿಪೇರಿ ಮಾಡೋರು ಬರೋವರೆಗೂ ನಾನೇ ಸಂಪಿಂದ ನೀರೆಲ್ಲ ತೆಗ್ದು ಬಟ್ಟೆ ಎಲ್ಲ ಒಗ್ದು ಹಾಕ್ಬಿಡ್ತೀನಿ. ತುಳಸಿ, ನಿಂಗ್ ತಲೆ ಕೆಟ್ಟಿದ್ಯಾ? ಈಗ ತಾನೇ ಕೈ ಏಟಾಗಿದ್ದು ಸರಿ ಹೋಗ್ತಾ ಇದೆ, ಮತ್ತೆ ನೀರ್ ತರ್ತೀನಿ ಅಂತೀಯಲ್ಲ. ನನ್ ಮಗುಂಗ್ ಒಳ್ಳೇದಾಗ್ಲಿ ಅಂತ ದೇವಸ್ಥಾನ ಪೂಜೆ ಮಾಡಕ್ ಹೋಗಿ ಬಿದ್ದು ಕೈ ಮುರ್ಕೊಂಡೆ. ಈಗ ನೀರ್ ಸೇದಕ್ ಹೋಗಿ ಮತ್ತೆ ಏಟಾದ್ರೆ ಅದೆಲ್ಲ ನನ್ ಕಣ್ಣಿಂದ ನೋಡ್ಬೇಕು ಅಂತ್ಯಾ? ಏನು ಬೇಡ, ನೀರ್ ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ. ನೀನೇನ್ ಹೋಗೋದು ಬೇಡ, ಸೇದೋದು ಬೇಡ. ತುಳಸಿ, ನೀನೇನೋ ಯೋಚನೆ ಮಾಡ್ಬೇಡ. ಸಂಪಿಂದ ನೀರ್ ತೆಗ್ದು ನಾನೇ ಬಟ್ಟೆ ಒಗಿತೀನಿ. ಬೇಡಮ್ಮ, ನೀನ್ ನೀರ್ ತರಕ್ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಮಗ ನನ್ನ ಸುಮ್ನೆ ಬಿಡಲ್ಲ, ಬಾಯಿಗೆ ಬಂದಂಗ್ ಬೈತಾನೆ. ಇಲ್ಲ ಅತ್ತೆ, ಅವ್ರೇನು ಕೇಳಲ್ಲ. ಅವ್ರೇನಾದ್ರೂ ಕೇಳಿದ್ರೆ ನಾನೇ ಇಷ್ಟಪಟ್ಟು ಮಾಡ್ದೆ ಅಂತ ಹೇಳ್ತೀನಿ. ಹೋಗ್ಲಿ ಬಿಡಿ ಅತ್ತೆ, ಮೈನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ನನ್ಗದೆಲ್ಲ ಗೊತ್ತಿಲ್ಲ ತುಳಸಿ. ನೀನುಂಟು ಅವಳುಂಟು. ಆಮೇಲೆ ಹೆಚ್ಚು ಕಮ್ಮಿ ಆಗಿ ನನ್ ಮಗ ಬಂದ್ ನನ್ನ ಕೇಳಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಇಲ್ಲ ಅತ್ತೆ, ನೀವೇನೋ ಯೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ತುಳಸಿ, ನೀರ್ ತುಂಬೋದಿಕ್ಕೆ ಡ್ರಮ್ ಏನಾದ್ರೂ ಇದ್ಯಾ? ಅಲ್ಲೇ ಇದೆಯಲ್ಲ. ಹೌದಾ, ನಾನೊಂದ್ಸಲ ನೋಡ್ತೀನಿ. ಹಾ, ಅಯ್ಯೋ ದೇವ್ರೆ, ನೀರೇ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ತುಳಸಿ, ನೀರಿಲ್ಲ, ಬರ್ತಿಲ್ಲ. ಹೌದು ಮೈನಾ, ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆಯಲ್ಲ. ನೀನೊಂದ್ ಕೆಲ್ಸ ಮಾಡು, ಈ ಡ್ರಮ್ ತುಂಬಾ ನೀರ್ ತುಂಬಿಸ್ಬಿಡು. ಪ್ಲಂಬರ್ ಬಂದು ರಿಪೇರಿ ಮಾಡೋವರೆಗೂ ನೀರ್ ಬೇಕಲ್ವಾ? ನೋಡು, ವಾಷಿಂಗ್ ಮಷೀನ್ ಅಲ್ಲೇ ಬಟ್ಟೆ ಒಗಿಬಹುದಿತ್ತು. ಆದ್ರೆ ಆ ವಾಷಿಂಗ್ ಮಷೀನ್ಗೆ ನೀರ್ ಬಂದ್ರೇನೆ ಆನ್ ಆಗೋದಲ್ಲ. ಏನ್ ಮಾಡೋಣ, ಇಷ್ಟೊಂದು ಬಟ್ಟೆ ಬೇರೆ ಇದೆ. ಏನ್ ಗೊತ್ತಾ, ನಾನೇ ಬಟ್ಟೆ ಎಲ್ಲ ಒಗೆದ್ಬಿಡ್ತಿದ್ದೆ. ಆದ್ರೆ ನನಗೆ ಈ ಕೈ ತುಂಬಾ ನೋವಿದೆ ಮೈನಾ. ಪರವಾಗಿಲ್ಲ, ನೀನೇನೋ ಯೋಚನೆ ಮಾಡ್ಬೇಡ, ನಾನು ಒಗಿತೀನಿ. ಏನು, ಕೈಯಾರೆ ಬಟ್ಟೆ ಒಗಿತೀಯಾ? ಅಯ್ಯೋ,
ಅಷ್ಟೊಂದ್ ತೊಂದ್ರೆ ಎಲ್ಲ ತಗೋಬೇಡ, ಈ ಡ್ರಮ್ ತುಂಬಿಸ್ಬಿಡು ಸಾಕು. ನಂಗೆ ಅಭ್ಯಾಸ ಇದೆ, ನಾನ್ ಮಾಡ್ತೀನಿ. ಹಾಗಿದ್ರೆ ಸರಿ. ಅಲ್ಲಿ ನೋಡಲ್ಲಿ, ಆ ಸಂಪ್ ಕಾಣಿಸ್ತಿದ್ಯಲ್ಲ ಅಲ್ಲಿ. ಹಾ, ಆ ಸಂಪಿಂದ ನೀರ್ ತಗೊಂಡ್ ಬಂದು ಇದನ್ನ ತುಂಬಿಸ್ಬಿಡು. ಹಾಗೆ ಇಲ್ಲಿ ನೋಡಿಲಿ, ಅದು